ಜೋಡಿ ಬೇಡಿ ಇವತ್ತೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಂತಿದ್ದಾರೆ. ಇದು ಸಣ್ಣ ಸಾಧನೆ ಅಲ್ಲ. ಸಪೋಸ್ ಏನಾದರೂ ರಾಹುಲ್ ಗಾಂಧಿ ಅವರು ಹಿಂದಿನ ರಾಹುಲ್ ಗಾಂಧಿ ಆಗಿದ್ರೆ, ಪಪ್ಪು ಯಾದವ್ ಆಗಿದ್ರೆ ಅಥವಾ ಮತ್ತೇವರು ಆಗಿದ್ರೆ ಈ ಸಲ ಅವ್ರಿಗೆ ಈ ಪ್ರಮಾಣದ ಬೆಂಬಲ ಸಿಗ್ತಿರ್ಲಿಲ್ಲ. ಜೊತೆಗೆ ಇವರು ಬೆಂಬಲಿಸಿದ ಅನೇಕ ನಾಯಕರು ಹುಟ್ಟುಕೊಂಡ್ರು ಈ ಸಲ. ಒಬ್ಬರಲ್ಲ, SP ನಮ್ಮ ಇವರು ಏನೋ ಅಖಿಲೇಶ್ ಯಾದವ್ ನಾಯಕರಾದರು, ತೇಜಸ್ವಿ ಯಾದವ್ ನಾಯಕರಾದರು. ಅದೇ ಕಾಲಕ್ಕೆ ನಮ್ಮ ಮಹಾರಾಷ್ಟ್ರದ ಒಬ್ಬ ಪಾಪ ಅಷ್ಟು ಪ್ರಬಲವಾದ ನಾಯಕರು ಇರಲಿಲ್ಲ. ಅವರು ಅಪ್ಪನ ನೆರಳಲ್ಲಿ ಬೆಳೆದಂಥವ್ರು ಉದ್ಧವ್ ಠಾಕ್ರೆ ಅವರು ನಾಯಕರಾದರು. ಇವು ಸಣ್ಣ ಸಾಧನೆ ಅಲ್ಲ, ಇವೆಲ್ಲ ಒಬ್ಬರಿಗೆ ಇನ್ಸ್ಪೈರ್ ಆದಂಥವ್ರು. ಇಂಥ ಸಂದರ್ಭದಲ್ಲೇ ಒಂದು ಏನಪ್ಪ ಫ್ಯಾಸಿಸ್ಟ್ ಮನೋವೃತ್ತಿಯ ಅಧಿಕಾರ ಸಿಕ್ಕಾಗ ಒಬ್ಬ ಡಿಕ್ಟೇಟರ್ ಆಗುವಂತ ಮನೋವೃತ್ತಿಯ ಮೋದಿ ಅವರಿಗೆ ಇವತ್ತು ಪ್ರಬಲ ವಿರೋಧ ಪಕ್ಷಗೆ ಜನರಿಗೆ ಕೆಲಸ ಮಾಡಿಸೋದಕ್ಕೆ ಇದು ಮಾಡಲೇಬೇಕಂತ ಹೇಳುವಂತ ವಿರೋಧ ಪಕ್ಷ ಸ್ಥಾನದಲ್ಲಿ ಬಂದು ನಿಂತಿದ್ದಾರೆ. ಇದ್ರ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಸತೀಶ್ ಅವರಾಗಿರ್ಬೋದು, ನಮ್ಮ DK ಶಿವಕುಮಾರ್ ಅವರಾಗಿರ್ಬೋದು, ನಮ್ಮ ಮನಸ್ಸಿನ ಎಷ್ಟೋ ಭಿನ್ನಾಭಿಪ್ರಾಯ ಇದ್ರು ಅದನ್ನು ಬಿಟ್ಟು ಈ ದೇಶಕ್ಕೆ ಒಂದು ಹೊಸ ರಾಜಕೀಯ ಕೊಡುವಂತ ಜನ ಬಂದಿದ್ದಾರೆ. ಅವ್ರು ಸಪೋರ್ಟ್ ಮಾಡ್ಬೇಕಾಯ್ತು. ನಮ್ಮ ಧರ್ಮ ಕರ್ಮ ನಾವು ತಿಳ್ಕೊಂಡಿದ್ವಿ, ಅವ್ರಿಗೆ ಬಿಟ್ಟಂತದ್ದು. ಓಕೆ, ಇವಾಗ ಮಾತಲ್ಲಿ ನೀವು ಹೇಳ್ತಾ ಇದ್ರಿ ಎಷ್ಟೋ ಜನ ಶಾಸಕರು ಅಥವಾ ಸಚಿವರಿಗೆ ತಮ್ಮ ರಿಲೇಟಿವ್ಸ್ಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರು ಗೆಲ್ಸ್ಕೊಂಡ್ ಬರೋದಕ್ಕೆ ಆಗಿಲ್ಲ. ಸೊ ಈ ಒಂದು ವಿಚಾರದಿಂದಾಗಿ ಹೈಕಮಾಂಡ್ ಏನಾದ್ರೂ ಕ್ರಮ ಕೈಗೊಳ್ಳುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ನಿಜವಾಗಿಯೂ ಕ್ರಮ ತೆಗೆದುಕೊಳ್ಳೇಬೇಕು. ಯಾಕಂದ್ರೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಜನ. ಇದನ್ನು ನೋಡ್ಬೇಕು ನಾವು ಪಾಸಿಟಿವ್ ಆಗಿ. ಹೌದು, ಮನೆ ಮಂದಿಗೆ ಅಥವಾ ಸಂಬಂಧಿಕರಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟಂತ ಈ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತಪ್ಪದ ಅಂತ ಮೆಸೇಜ್ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲ, ಅವ್ರ ಮಂದಿನ ಅವ್ರ ಜನನ ಯಾಕೆ ಬೆಳಿಬೇಕಪ್ಪ, ಉಳಿದವ್ರು ಯಾಕೆ ಮಾಡಬಾರದು ಅಂತೇಳಿ ಒಂದು ಸಣ್ಣ ವಿಷಯ ಏನ್ ಬರ್ತದಪ್ಪ ಕೇಳಿದ್ರೆ ಇದನ್ನ ಯಾಕೆ ಕೊಟ್ಟರು ಅನ್ನೋದಕ್ಕೆ ನಾವೊಂದು ಸಮಾಧಾನ ಮಾಡ್ತಾ ಇಲ್ಲ. ಮಾತನ್ನ ಕಾಂಗ್ರೆಸ್ನಲ್ಲೇ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿಯ ಫಂಡ್ ಅನ್ನ ಸೀಸ್ ಮಾಡಿದ್ರು. ಫಂಡ್ ಅಲ್ಲಾಡದ ಸ್ಥಿತಿಯೊಳಗಿತ್ತು. ಹೀಗಾಗಿ ಖರ್ಚು ಸಾಕಷ್ಟಿತ್ತು. ಇವತ್ತಂತೆ ಒಂದೇ ದಿನದಲ್ಲಿ ಇಡೀ ದೇಶ ಆದರ್ಶ ಆಗ್ತದಂತಿಲ್ಲ, ಅದು ಆಗುದೂ ಇಲ್ಲ. ಹಲವು ವರ್ಷಗಳಿಂದ ಇಲ್ಲಿ ಭ್ರಷ್ಟಾಚಾರ, ಇಲ್ಲಿ ಕಳ್ಳತನ, ಏನಪ್ಪ ದುಡ್ಡು ಕೊಟ್ಟು ಆರಿಸಿ ಬರುವಂತ ಇವೆಲ್ಲ ವ್ಯವಸ್ಥೆ ಇರೋ ಮುಂದೆ ಅದನ್ನ ಮೀರಿ ಇವತ್ತು ಗ್ಯಾರಂಟಿ ಸಹಿತ ಅದನ್ನು ಸೋತದ್ರಿ. 500, 1000, 2000 ಹಂಚಿದ್ದ ನಮಗೆ ಇವತ್ತು ಕೇಳಿ ಬರ್ತಾ ಇದ್ದಾವ. ಇಂಥ ದುಡ್ಡು ತಗೊಂಡು ಓಟ್ ಹಾಕುವಂತ ನಮ್ಮ ಜನ ನಮಗೆ ಪರಿವರ್ತನೆ ಆಗ್ತಾರೆ ಅಂತ ಸಾಧ್ಯ ಇರಲಿಲ್ಲ. ಅದಕ್ಕೆ ಆ ಸಂದರ್ಭ ದುಡ್ಡು ಹಚ್ಚುವಂತ ಒಂದು ಕೋಟ್ಯಾಧೀಶರು ಯಾರಿದಾರ, ದುಡ್ಡು ಇದ್ದವ್ರು ಯಾರಿದಾರ, ಮತ್ತೆ ಮಂತ್ರಿಗಿರಿಯಲ್ಲಿ ಇದ್ರಪ್ಪ ಅಂದ್ರೆ ಉಸ್ತುವಾರಿ ಸಚಿವರು ಇದ್ರೆ ಅಲ್ಲಿ ದುಡ್ಡು ಬರ್ತದಂತ ಕಾರಣಕ್ಕಾಗಿ ಅವ್ರ ಸಂಬಂಧಿಕರು ನೀವು ಆರಿಸಿ ತರಬೇಕು ಒತ್ತಡ ಹಾಕಿ ಮಾಡಿದ್ದು ನಿಜ. ಇದು ಒಂದು ಮೇನ್ ಕಾರಣ. ಮತ್ತು ಆ ಸಂದರ್ಭದಲ್ಲಿ ಇವರು ಕಾಂಗ್ರೆಸ್ನ ಇದಕ್ಕೆ ಏನು ಫಂಡ್ಗೆ ಸೀಸ್ ಹಾಕಿದ್ದು ಅಷ್ಟೇ, ಅದು ಅಷ್ಟೇ ವಿಷಯ. ಅದಕ್ಕಾಗಿ ಮಾಡಿದ್ವಿ ಅಂತ ಕಾಂಗ್ರೆಸ್ಗೆ ಹೇಳ್ಬೋದು, ಆದ್ರೆ ಅದ ಫೈನಲ್ ಅಂತ ಅಲ್ಲ, ಹಂಗೆ ಹೇಳುವ ಅವಶ್ಯಕತೆ ಇಲ್ಲ. ಬಟ್ ನಡೆದ ಘಟನೆ ಮುಚ್ಚಡಕ್ಕೆ ಆಗುವುದಿಲ್ಲ. ಖಂಡಿತ. ಕೊನೆಯದಾಗಿ ಈ ಒಂದು ಮತ್ತೆ ಇನ್ನು ಮುಂದಿನ ದಿನದಲ್ಲಿ ನನಗೊಂದು ವಿಶ್ವಾಸ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪರವಾಗಿ ಈ ಒಂದು ರಾಹುಲ್ ಗಾಂಧಿ ಅವರು ಇವತ್ತೇನು ಹೆಜ್ಜೆ ಇಡ್ತಾ ಇದ್ದಾರೆ. ಇದೇ ಮತ್ತೆ ಬೇರೆ ಪಕ್ಷ ಇವತ್ತು ನೋಡ್ರಿ, ಮಮತಾ ಬ್ಯಾನರ್ಜಿ ಅವರು ಏನಾದ್ರು ಮಾಡಿ ಅವ್ರನ್ನ ಕೆಡಿ ನಾವು ಸರ್ಕಾರ ಮಾಡೋಣ ಅಂತ ಮನೋವೃತ್ತಿ ಅವರಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರು ಆದ್ರೆ ಹೆಜ್ಜೆ ಇಡ್ತಾ ಇಲ್ಲ, ಕಾದ್ ನೋಡೋಣ ಅಂತ. ಯಾಕಪ್ಪ ಅಂದ್ರೆ ಈಗಲ್ಲಿ BJP ಕಾಡುವಂತ ಇಬ್ರು ಇಲ್ಲಿ ಬಂದು ಇಂಡಿಯಾದ ಇನ್ನುಳಿದ ಪಾರ್ಟಿಗಳು ಕಾಡುವುದಿಲ್ಲ ಅಂತಲ್ಲ, ಬೇಡಿಕೆ ಇಡುವುದಿಲ್ಲ ಅಂತಲ್ಲ. ಇದು ಸಹಿತ ನಾವು ಯೋಚನೆ ಮಾಡುವಂತ ವಿಷಯ. ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರು ಉಳಿದವ್ರಿಗೆ ಭಿನ್ನ ಕಾಣ್ತಾ ಇದ್ದಾರೆ. ಏನಾದ್ರೆ ಸರ್ಕಾರ ಬರ್ತದ ನೋಡ್ಲಿಕ್ಕೆ ಬರ್ತದ, ಬೇಕಾದ್ ಮಾಡ್ಲಿಕ್ಕೆ ಬರ್ತದ. ಆ ಬೇಕಾದ್ ಮಾಡ್ಲಿಕ್ಕೆ ಹೋಗಿ ಇವತ್ತು ಮೋದಿ ಅವ್ರ ಹೆಸರು ಕೆಡಿಸ್ಕೊಂಡಿದ್ದಾರೆ. ಬೇಕಾದ್ ಮಾಡೋದಲ್ಲ, ಜನರಿಗೆ ಬೇಕು ಅಂತ ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡೋದು, ಗವರ್ನೆನ್ಸ್ ಬೇರೆ ಹೇಳೋದಲ್ಲ, ಮಾಡುದು. ಖಂಡಿತ ಖಂಡಿತ. ಎಸ್, ನೋಡಿದ್ರಲ್ವಾ, ವಿಷಯ ಶುರುವಾಗಿದ್ದು ಸತೀಶ್ ಜಾರಕಿಹೊಳಿ ಮತ್ತು ಸೌದಿಯಿಂದ ಎಂಡ್ ಆಗ್ತಾ ಇರೋದು ರಾಹುಲ್ ಗಾಂಧಿ ಅವ್ರ ಕಡೆಗೆ. ಹೇಳ್ತಾ ಇರೋದು ಇಷ್ಟೇನೆ, ಈ ಒಂದು ಫಲಿತಾಂಶ ಬಂದ ನಂತರ, ಅಭ್ಯರ್ಥಿ ಗೆದ್ದ ನಂತರ, ಒಬ್ಬ ಉತ್ತಮ ನಾಯಕ ದೊರೆತ ನಂತರ ಈ ರೀತಿ ಸಿಲ್ಲಿಯಾಗಿ ಜಗಳ ಆಡೋದು ಶೋಭೆ ತರೋದಿಲ್ಲ ಯಾವುದೇ ನಾಯಕರಿಗಾಗ್ಲಿ. ಅದೆಷ್ಟೇ ಅಸಮಾಧಾನ ಇದ್ರು, ಸಿಟ್ಟಿದ್ರು, ಅದನ್ನ ನುಂಗ್ಕೊಂಡು ಅದನ್ನ